ವಿದ್ಯಾರ್ಥಿಗಳೇ ಇದನ್ನು ಬಿಡಿಸ್ರಿ. ಒಂದ್ಸಲ ನಾ ತಿಳಿಸಿ ಹೇಳ್ತಾನ, ಒಂದು ಅಕ್ಷರದಾಗಿಂದ ಹೇಳ್ತಾನು, ಒಂದು ಅಂಕಿ ಒಳಗೆ ಬರೀದು ಹೇಳ್ತಾನು, ಒಂದು ಅಕ್ಷರದಾಗ ಹೇಳ್ತಾನು, ಒಂದು ಅಂಕಿ ಒಳಗೆ ಬರೀದು ಹೇಳ್ತಾನು. ನಾ ಹೆಂಗೆ ಹೇಳ್ತಾನ ಅನ್ನೋದು ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡಿದ್ರಿ ಅಂತಂದ್ರೆ ಇವು ನಿಮಗೆ ಹೆಚ್ಚು ಕಡಿಮೆ ಮಾಮೂಲಿಯಾಗಿ ಎಲ್ಲ ಕಲಿಸಿರ್ತಾರ. ಆದರೂ ಇದನ್ನು ರಿವಿಷನ್ ಮಾಡ್ಲಿಕ್ಕೆ ನಿಮಗೆ ಭಾಳ ಹೆಲ್ಪ್ ಆಗ್ತದೆ ಇದು. ಯಾಕಂದ್ರೆ ಒಂದೇ ಪ್ರಶ್ನೆ ತಿಳಿಸುವಲ್ಲ, ಅದು ಒಂದೇ ಪ್ರಶ್ನೆ ತಿಳಿಸಿದ್ದು ನೀವು ಲಕ್ಷ ಕೊಟ್ಟು ನೋಡ್ರಿ. ಮುಂದಾದ ವಿಡಿಯೋ ಮ್ಯೂಟ್ ಮಾಡಿ ನೀವು ಎಲ್ಲ ಬಿಡಿಸೋದಾದಿಂದ ಏನು ನಾ ತಿಳಿಸ್ತನಲ್ಲ ಆವಾಗ ಒಂದು ಲಕ್ಷ ಕೊಟ್ಟು ಕೇಳಿದಿರಿ ಅಂತಂದ್ರೆ ಏನಾಗಿಬಿಡ್ತದೆ, ನೀವು ಮತ್ತೆ ರೀಪ್ಲೇ ಮಾಡಿದರೆ ಈ ವಿಡಿಯೋವನ್ನು ಬಿಡಿಸ್ಲಿಕ್ಕೆ ಬರ್ತದೆ. ಮೊದಲ ನೀವು ಇದು ಗಣಿತವನ್ನು ಮ್ಯೂಟ್ ಮಾಡಿ ಬಿಡಿಸ್ಬೇಕು. ಒಂದು ಗಣಿತ ನಾ ತಿಳಿಸ್ಬೇಕಾಗ್ತದೆ. ತಿಳಿಸಿದ್ರಿಂದ ಯಾಕಂದ್ರೆ ಇವಕ್ಕೆ ಟೈಮ್ ಭಾಳ ಹಿಡಿತದೆ, ನೇರವಾಗಿ ಇದು ಪ್ರಶ್ನೆ ಆನ್ಸರ್ ಬರ್ತದೆ. ಈಗ ನಾ ತಿಳ್ಸಾಕ ನೀವು ಲಕ್ಷ ಕೊಟ್ಟು ನೋಡಿ. ಇಲ್ಲೇ ಏನು ಹೇಳ್ಯಾರ ಅವರು, ಮೂರು ಸ್ಥಾನ ಗುಂಪು ಹಾಕುವುದೇ ಮಿಲಿಯನ್ ಕ್ರಮ, ಅಂತಾರಾಷ್ಟ್ರೀಯ ಪದ್ಧತಿ. ಏನು ಮೂರು ಸ್ಥಾನ ಹಾಕೋದು. 3 ಸ್ಥಾನ ಹಾಕಿತು ಅಂತಂದ್ರೆ ಬಿಡಿ 10, 100, 1000, 10,000, 100,000, ಮಿಲಿಯನ್ನ, 10 ಮಿಲಿಯನ್ನ, 100 ಮಿಲಿಯನ್ನ, ಬಿಲಿಯನ್ನ. ಇದು ಭಾಳ ಸರಳ. ಅಂತಾರಾಷ್ಟ್ರೀಯ ಪದ್ಧತಿ ಬರೆಯೋದು ಭಾಳ ಸರಳ. ಭಾರತೀಯ ಕ್ರಮದಲ್ಲಿ ಬರೆಯೋದು ಎರಡೆರಡು ಗುಂಪಿಗೊಮ್ಮೆ ಹಾಕ್ತೀವಿ. ಒಂದು ಸಲ ಬಿಡಿ 10, 100 ಹಾಕಿದಿಂದ ಮುಂದೆ ಎರಡೆರಡು ಸ್ಥಾನದಂತೆ ಹಾಕೋದು ನಮ್ಮ ಭಾರತೀಯ ಕ್ರಮ. ಮತ್ತು ಬಿಡಿ 10, 100 ಆದಿಂದ 1000 ಮತ್ತು 3 ಸ್ಥಾನ ಹಾಕಬೇಕಾಗ್ತದೆ. 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್. 100 ಮಿಲಿಯನ್ ದಾಟಿತು ಅಂದ್ರೆ ಬಿಲಿಯನ್ ಇರ್ತದೆ, ಅದು ನೆನ್ಪಿಟ್ಕೋರಿ. ಈಗ ನಾ 3 ಸ್ಥಾನ ಹಾಕಿ ನಾ ಇಲ್ಲಿ ತರಿಸ್ತೀನಿ. ಈ 3 ಸ್ಥಾನಕ್ಕೆ ಒಂದು ಹಾಕ್ರಿ. ಅವಾಗ ಇದೇನಾಯ್ತು, ಬಿಡಿ 10, 100, 1000, 10,000, 100,000. ಅವಾಗ ಏನು ಬರಿಬೇಕಿದನ್ನ 804,000 ಅದ. 804,000 ಅದ. 804,000 ಸಾವಿರದ ಮಾಮೂಲಿ 321. 321. ಅಕ್ಷರ ತಪ್ಪಿದ್ದು ಅಂದ್ರೆ ತಿದ್ಕೋರಿ. 21, 21 ನೋಡಿ. ಈಗಂತೂ ನಿಮಗೆ ತಿಳಿತಲ್ಲ ಹೆಂಗೆ ಹಾಕ್ಬೇಕದನ್ನ. ಬಿಡಿ 10, 100, 1000, 10,000, 100,000, 804,000, 321. ಇದು ಮಿಲಿಯನ್ ಕ್ರಮದಲ್ಲಿ ಅಕ್ಷರದಲ್ಲಿ ಬರದಂಗ ಕೆಳಗಿನ ಸಂಖ್ಯೆಗಳ ಅಲ್ಪವಿರಾಮ ಹಾಕಿ ಅಂತಾರಾಷ್ಟ್ರೀಯ ಮಿಲಿಯನ್ ಕ್ರಮ ಪದ್ಧತಿಯಲ್ಲಿ ಬರೆಯಿರಿ. ಅಂಕಿಯಾಗಿದ್ದದ್ದು ಅಕ್ಷರದಾಗ ಬರೀರಿ, ಅಕ್ಷರದಾಗಿದ್ದದ್ದು ಅಂಕಿಯಾಗಿ ಬರೀರಿ. ನೀವೇ ತಿಳ್ಕೊಂಡು ಬರಿಬೇಕು ಹಿಂಗೆ. ಯಾಕಂದ್ರೆ ಇದು ಸೀರಿಯಲ್ ಅಭ್ಯಾಸ. ಈಗ ಮುಂದಿನ 3 ಸ್ಥಾನ ಹಾಕಿ ಬರ್ರಿ. ಈಗ ನೋಡ್ರಿ, ಈಗ ನಾ ಇದನ್ನೊಂದು ತಿಳಿಸ್ಬೇಕಾಗ್ತದೆ. 3 ಮಿಲಿಯನ್ ನೋಡ್ರಿ, 3 ಮಿಲಿಯನ್ 3,000 ಸ್ಥಾನಗಳು ಇರ್ತಾವ ಅಂತ ತಿಳ್ಕೊಬೇಕು. 3 ಮಿಲಿಯನ್ ನೋಡ್ರಿ, 3 ಮಿಲಿಯನ್ ಬರೆದ್ರೆ ಆಮೇಲೆ 3 ಮಿಲಿಯನ್ ಬರದಿಂದ 3 ಮಿಲಿಯನ್ 3,000,3 ನೋಡ್ರಿ. ಇದು ನೋಡ್ರಿ, ಇಲ್ಲಿ ನೋಡ್ರಿ, ಇದು 3,000 ಬಂತ. ಇಲ್ಲಿ ನೋಡ್ರಿ, 3 ಮಿಲಿಯನ್ 3,000, 3 ಮಿಲಿಯನ್ 3,000, 3 ನೋಡ್ರಿ, 0, 0, 3 ನೋಡ್ರಿ. ಹಿಂಗೆ ನೀವು ತಿಳ್ಕೊಬೇಕು ನೋಡ್ರಿ. ಈಗ ಓದ್ರಿ, ಬಿಡಿ 10, 100, 1000, 10,000, 100,000, ಮಿಲಿಯನ್. 3 ಮಿಲಿಯನ್ 3,000,3. ಇದು ಸೈನಿಕ್ ಸ್ಕೂಲ್ ಕಿತ್ತೂರ್ಗೆ ಬಿದ್ದದ, ಸೈನಿಕ್ ಸ್ಕೂಲ್ ಬಿದ್ದದ. ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ರಿ ನೀವು. ನೋಡ್ರಿ, ಅದ ಇಂಟ್ರೆಸ್ಟ್ದಿಂದ ಅಭ್ಯಾಸ ಲಕ್ಷ್ಯ ಕೊಟ್ಟು ನೋಡ್ಬಿಟ್ರಿ ಅಂದ್ರೆ ನಾ ಮಾಡಬೇಕು, ಬರಿಬೇಕು ಅನ್ನೋದು ಬರ್ತದ. ಮೊದಲು ಕಲಿಬೇಕು ಅನ್ನೋ ಭಾವನೆ ಬೇಕು. ಇದನ್ನ ಕರೆಕ್ಟ್ ಮಾಡ್ಯಾರಿಲ್ಲೋ, ಮೊದಲ ಮಾಡ್ಯಾರಿಲ್ಲೋ ನೋಡಬೇಕು. ಒಬ್ರು ಯಾರು ನಾ ಬಿಡಿಸಿದಿಂದ ಕರೆಕ್ಟ್ ಅದನ್ನ ಇಲ್ಲ ಅಂತ ಚೆಕ್ ಮಾಡಿ ಸಹಿ ಮಾಡಿ ಹುಡುಗರಿಗೆ ಏನಾರು ಕೊಟ್ರಿ ಅಂತಂದ್ರೆ ಅವ್ರು 100% ಪ್ರತಿಯೊಂದು ವಿಡಿಯೋವನ್ನು ಲಕ್ಷ್ಯ ಕೊಟ್ಟು ನೋಡ್ತಾರೆ. ಅದನ್ನು ನೀವು ಮಾಡಬೇಕು. ಈ ವಿಡಿಯೋ ಕಾರ್ಯಕ್ರಮ ನೀವು ಉಪಯೋಗ ಮಾಡ್ಕೊಳ್ಳೋದಿರ್ತದೆ. ಯಾಕಂದ್ರೆ ಮೊದಲು ಮಾಡ್ಯಾನೋ ಇಲ್ಲೋ ನೋಡು.
ತಪ್ಪದನೋ ಸರಿ ಅದನ್ನೋ ನೀವು ನೋಡೋದು ಅವಶ್ಯಕತೆ ಇರೋದಲ್ಲ. ನಾ ಬೋರ್ಡ್ ಮಾಡಿ ತಿಳಿಸಿದಿಂದ ನಾ ಬೋರ್ಡ್ ಮೇಲೆ ತಿಳಿಸಿ ಅದನ್ನು ಚೆಕ್ ಮಾಡಿ ಸೈನ್ ಮಾಡಿ ಕೊಟ್ಬಿಡ್ರಿ. ನೀವು ಇಷ್ಟು ಕರೆಕ್ಟ್ ಆಗ್ಯಾವ ಇಷ್ಟು ತಪ್ಪಾಗ್ಯಾವ ಅಂದ್ರೆ ನಿಮಗೆ ಕಂಡಾಪಟ್ಟಿ ಫೀನು ಉಳಿತದ. ಹುಡುಗರು ನವೋದಯ ಆದರಂದ್ರೆ ನಿಮಗೆ 14 ಲಕ್ಷ ರೂಪಾಯಿ ಉಳಿತದ. ಅದರಿಂದ ಫಾಯ್ದೆ ಅದ. ಸಣ್ಣ ಮಕ್ಕಳು ಶನಿ ಆಗ್ತಾರ, 4 ದುಡ್ಡು ಉಳಿತದ. ಲಕ್ಷ ಕೊಟ್ಟು ಮ್ಯೂಟ್ ಮಾಡಿ ಮುಂದಿನ ಗಣಿತಗಳನ್ನು ನೀವು ಬಿಡಿಸ್ಬೇಕು. ಮ್ಯೂಟ್ ಮಾಡಿರಿ, ಈಗ ತಕ್ಷಣ ಮ್ಯೂಟ್ ಮಾಡಿರಿ. ಟೈಮ್ ಆಗ್ತದೆ, ಉತ್ತರ ಬರ್ತದ, ಪಟ್ನ ಮ್ಯೂಟ್ ಮಾಡಿರಿ. ಹಾಂ ವಿದ್ಯಾರ್ಥಿಗಳೇ, ಈಗ ನೀವು ಹಾಕಿದ್ದು ಚೆಕ್ ಮಾಡ್ಕೊರಿ. ಮ್ಯೂಟ್ ಮಾಡಿ ಈಗ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ನೀವು ಚೆಕ್ ಮಾಡ್ಕೊರಿ. ನಾ ತಿಳಿಸಿ ಹೇಳ್ತಾನೆ. ನಾ ತಿಳಿಸಿ ಹೇಳಿದ್ದೇನೆ, ಬೇಕಾದ್ರೆ ಚೆಕ್ ಮಾಡ್ಕೊರಿ. ಎರಡೂ ಒಂದೇ. ನಾ ತಿಳಿಸಿ ಹೇಳ್ತಾನೆ. ಯಾಕಂತಂದ್ರೆ ವಿಡಿಯೋ ದೊಡ್ಡದಾಗ್ತದೆ. ಈಗ ಮೊದಲ ನಾನು ತಿಳಿಸ್ತಾನೆ, ಆಮೇಲೆ ನೋಡ್ರಿ. ಈಗ ನೋಡಿ, ಇದನ್ನು ನಾವೊಂದು ಬಿಡಿಸಿನು. ಬಿಡಿ 10, 100, 1000, 10,000, 100,000, 804,321 ನಾ ತಿಳಿಸಿದೆ. ಇಲ್ಲಿ ನೋಡ್ರಿ, ಬಿಡಿ 10, 100, 1000, 10,000, 100,000, ಮಿಲಿಯನ್. 2,615,220. ಹೆಂಗಂತ ಇದನ್ನೇ ಅಕ್ಷರದ ಬರೆದು 2,615,220. ಇದು ನೋಡ್ರಿ, ಬಿಡಿ 10, 100, 1000, 10,000, 100,000, ಮಿಲಿಯನ್. 9,705,064. 9,705,064 ನೋಡ್ರಿ. ಬಿಡಿ 10, 100, 1000, 10,000, 100,000, ಮಿಲಿಯನ್. 10 ಮಿಲಿಯನ್ 15,125,605. ಆಮೇಲೆ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡಿ 3 ಮಿಲಿಯನ್ ಅಂದ. 3 ಮಿಲಿಯನ್ ಇರಿಂದ ಬರೆಯಾಗ ಒಂದು ಸ್ವಲ್ಪ ಹುಷಾರ್ಲೇ ಇರಿ. 3 ಮಿಲಿಯನ್ ಅಂದ್ರೆ ಬಿಡಿ 10, 100, 1000, 10,000, 100,000, ಮಿಲಿಯನ್. 3 ಮಿಲಿಯನ್ ನೋಡ್ರಿ. 3,000 3 ನೋಡ್ರಿ. 1 ಬಿಲಿಯನ್ ಅಂತ ಹೇಳ್ತಾನೆ. ಬಿಡಿ 10, 100, 1000, 10,000, 100,000, ಮಿಲಿಯನ್. 10 ಮಿಲಿಯನ್, 100 ಮಿಲಿಯನ್, 1 ಬಿಲಿಯನ್ ನೋಡ್ರಿ. ಮತ್ತೆ ಇನ್ನೊಂದು ರೀಪ್ಲೇ ಮಾಡ್ರಿ. ನೀವು ಇಷ್ಟು ಅಭ್ಯಾಸ ರಿವಿಷನ್ ಆಗ್ತದೆ. ಇದು ಪಾಲಕರು ಏನು ಮಾಡ್ತಾರೆ, ಎಲ್ಲ ತಿಳಿಸ್ಯಾರಲ್ಲ ಸರು, ನಾ ಈಗ ಹೊಳೆ ಮಾತು ವಿಡಿಯೋ ಬಿಡ್ತಾನೋ ಉತ್ತರ ಬರೀ ನೋಡೋಣ ಅಂದಾಗ ನೀವು ಬರಿಬೇಕಾಗ್ತದೆ. ಈಗ ನಾ ಹೇಳೋದು ಲಕ್ಷ ಕೊಟ್ಟು ನೋಡ್ರಿ. ಆಮೇಲೆ 15 ಮಿಲಿಯನ್ ಮುಂದೆ 1,003 ಇರ್ತಾವ ಅಂತ ತಿಳ್ಕೊಂಡು ಬಿಡ್ರಿ. 15 ಮಿಲಿಯನ್ ಇದು 1000 ಸ್ಥಾನಗಳು 3, 15,015. 15 ಮಿಲಿಯನ್ 15,015. 3 ಬಿಲಿಯನ್ ನೋಡು, ಮಿಲಿಯನ್ ಆದಿದ್ದು ಬಿಲಿಯನ್. 3 ಬಿಲಿಯನ್ 3 ಮಿಲಿಯನ್ ನೋಡು, ಮಿಲಿಯನ್. ಇದು 10 ಮಿಲಿಯನ್. ಇದು 100 ಮಿಲಿಯನ್. 100 ಮಿಲಿಯನ್ ಅಂದಿದ್ದು ಬಿಲಿಯನ್. ಬಿಡಿ 10, 100, 1000, 10,000, 100,000, ಮಿಲಿಯನ್. 10 ಮಿಲಿಯನ್ 100 ಮಿಲಿಯನ್ ಆದಿದ್ದು ಬಿಲಿಯನ್. 3 ಬಿಲಿಯನ್ 3 ಮಿಲಿಯನ್ 3,003. ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ನಾ ಹೆಂಗ್ ಬರ್ದು 3 ಬಿಲಿಯನ್ 3,003 ಹೆಂಗ್ ಬರಿಬೇಕನ್ನೋದು. ಆಮೇಲೆ 125 ಮಿಲಿಯನ್ 1,003 ಇರ್ತಾವ ತಿಳ್ಕೊಂಡ್ ಬಿಡ್ರಿ. 125 ಮಿಲಿಯನ್ 1,000 ಸೊನ್ನೆ ಆಗಿದೆ. ಯಾಕ 125 ಅಂತಾನ. 125 ಮಿಲಿಯನ್ 1,000 ಸೊನ್ನೆ ಆಯ್ತು. 125 ಬಿಡಿ ಎತ್ತು 100ದಾಗ ಬರೆದು ಬಿಡ್ರಿ. ರೈಟ್. ಆಮೇಲೆ ಈಗ ನಾ ದೂರ ಸರಿತೀನಿ, ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿ ನೀವು ಎಷ್ಟು ಕರೆಕ್ಟ್ ಬರ್ದಿರಿ ಅನ್ನೋದು ನೀವರೇ ಚೆಕ್ ಮಾಡ್ಕೊರಿ. ಪೇರೆಂಟ್ಸ್ಗಳಿಗೆ ಸಹಿ ಹಾಕ್ಸೋರಿ, ಅಥವಾ ಯಾರಾದರೂ ಮಕ್ಕಳು ಕೂತವ್ರು ಚೆಕ್ ಮಾಡಿ ನೋಡ್ರಿ. ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿದ್ದೇನೆ ನಾ ದೂರ ಸರ್ದನು. ಮಕ್ಕಳಿಗೆ ನೀವು ಹೆಂಗೆ ಚೆಕ್ ಮಾಡಿಬಿಟ್ರಿ ಅಂತಂದ್ರೆ ಅವ್ರ ಅಭ್ಯಾಸ ಬಾಕಿ ಇಡುವುದಿಲ್ಲ. ಎಲ್ಲ ಬರ್ತದ, ಗದ್ಯ ಭಾಗ ಬರ್ತದ, ರೀಸನಿಂಗ್ ಬರ್ತಾವ. ನಿಮಗೆ ರೀಸನಿಂಗ್ ತಿಳಿತಾವ. ನಾ ಹೇಳೋದು ಈ ಗಣಿತನ್ನೇ ವಿಶೇಷವಾಗಿ ಕಡಲೆ ಇದಪ್ಪ ಅಂತಂದ್ರೆ ಬಿರಿ ಇದ್ದದಪ್ಪ ಅಂತಂದ್ರೆ ಗಣಿತ. ಆ ಗಣಿತನ್ನ ತಿಳಿಸಿ ಹೇಳಿದಾಗ ನೀವು ಕರೆಕ್ಟ್ ಅದ ಇಲ್ಲ ಚೆಕ್ ಮಾಡ್ರಿ ಅಂದ್ಕೊಳ್ಳಿ. ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು. ನಮಗೆ ಗಣಿತ ಬರೋದಿಲ್ರಿ ಅನ್ಬೇಡ್ರಿ. ಬೋರ್ಡ್ ಮೇಲೆ ಕರೆಕ್ಟ್ ಬಿಡಿಸಿದ್ದು ನಿಮ್ಮ ಮಗು ಕರೆಕ್ಟ್ ಮಾಡ್ಯಾದ ಎಲ್ಲ ಚೆಕ್ ಮಾಡ್ಕೊರಿ.
ನೀವು ಎರಡು ರೀತಿ ಒಳಗೆ ತಿಳಿಸಿ ಹೇಳ್ತಾನೆ. ಅತಿ ರಿಕ್ವೆಸ್ಟ್ ಫಾರ್ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್, ಯಾರೇ ತಗೋರಿ ನೀವು ವಿಡಿಯೋ, ಎಲ್ಲಿ ವಿಡಿಯೋಗಳು ಇರ್ತಾವೆ ಎಲ್ಲರೂ ಅಡ್ಮಿಷನ್ಗೆ ಬರ್ಬೇಕು ಅಷ್ಟು ಪ್ರಯತ್ನ ಮಾಡ್ಲಿಕ್ಕತ್ತಾನೆ. ಯಾರು ಬೇಕಾದರೂ ವಿಡಿಯೋ ತೊಗೋಬೋದು, ಇವು ಕ್ಲಾಸ್ ತೊಗೋಬೋದು, ಟೆಲಿಗ್ರಾಮ್ದಾಗ ಡೈರೆಕ್ಟ್ ಬರ್ತದೆ ಅಭ್ಯಾಸದ್ದು. ನೀವು ಒಂದು ಕೆಲಸ ಮಾಡಬೇಕು, ಮಗು ಎಷ್ಟು ಗಣಿತ ಹಾಕ್ಯಾರ ಪ್ರಶ್ನೆಗಳನ್ನು ಸರು, ಅತ್ತ ಪ್ರಶ್ನೆ ಮಗು ಬಿಡಿಸೋದು ಇಲ್ಲೋ, ಅದು ತಪ್ಪಿರಲಿ ಸರಿ ಇರಲಿ, ಅದು ನೆಕ್ಸ್ಟ್ ಮೊದಲೇ ಪ್ರಶ್ನೆ ಎಣಿಸ್ಕೋರಿ. ಪ್ರಶ್ನೆ ಎಣಿಸೋದ್ರಿಂದ ಏನು ಮಾಡ್ಬೇಕು ನೀವು, ಎಲ್ಲ ಪ್ರಶ್ನೆ ನೀ ತಪ್ಪೇ ಬಿಡಿಸು ಸರಿ ಬಿಡಿಸು ನಾನು ನೋಡ್ದಂತ ಬಡ ಬಡ ಅವೆಲ್ಲ ಪ್ರಶ್ನೆಗಳನ್ನು ನಾವು ಬಿಡಿಸ್ಕೊಂಡು ಕೂತಿದ್ದೆ. ಆಮೇಲೆ ನಾ ತಿಳಿಸಿದ ಸೈಡ್ ಸರ್ದಾಗ ಉತ್ತರ ಬಿಡಿಸಿದ್ದೇ ಬರ್ತದೆ. ಈಗ ನೋಡ್ರಿ ಇದು ಆನ್ಸರ್ ಪೇಪರ್ ಅದ, ಎಷ್ಟು ಕರೆಕ್ಟ್ ಮಾಡಿ ರೈಟ್ ಮಾಡಿ ಬಿಡ್ರಿ ನೀವು. ಆಮೇಲೆ ಮಗು ಏನು ಮಾಡ್ತದೆ, ಇಲ್ಲ ಸರ್ ವಿಡಿಯೋ ನಾವು ಲಕ್ಷ ಕೊಟ್ಟು ನೋಡ್ಬೇಕಪ್ಪ, ನಾವು ಮಾಡ್ಬೇಕಪ್ಪ, ಪೇರೆಂಟ್ಸ್ ಚೆಕ್ ಮಾಡ್ತಾರಪ್ಪ, ಸರ್ ಚೆಕ್ ಮಾಡ್ತಾರೆ, ಆ ಭಾವನೆ ಅವನಲ್ಲಿ ಇರಬೇಕು. ನೀವು ಚೆಕ್ ಮಾಡಿದ್ರೆ ಆ ಮಗು ಪ್ರತಿಫಲ ಕೊಡಲೇಬೇಕು. ಬರೀ ವಿಡಿಯೋ ಒಂದೇ ನಾ ಪ್ಲೇ ಮಾಡಿಬಿಟ್ಟಂದ್ರೆ ಅದರ ಪ್ರತಿಫಲ ನಿಮಗೆ ಸಿಗೋದಿಲ್ಲ. ಇದಕ್ಕೆ ಯಾರಾದರೂ ಜವಾಬ್ದಾರಿಯುತ ಒಬ್ಬರು ಎಜುಕೇಟೆಡ್ ಪರ್ಸನ್ ಮಗಲ್ನಾಗ ಕೂತ್ರಿ, ಮನ್ಯಾಗ ಎಷ್ಟು ಮಂದಿ ಹೆಣ್ಮಕ್ಳು ಕಲ್ತವ್ರು ಇದ್ದಾರೆ ಅವ್ರು ಕೂತ್ರೂ ತಯಾರು ಮಾಡ್ಕೋಬೋದು. ಮನೆಯಾಗೆ ನೀವು ಕಲ್ತ ಮಕ್ಕಳಿಗೆ ಟ್ಯೂಷನ್ ಹೇಳ್ರಿ, ಇದು ಆಗೈತದ ಮುಂದೆ ಲಕ್ಷ ಕೊಟ್ಟು ನೋಡ್ರಿ. ಚೆಂದಾಗಿ ಮ್ಯೂಟ್ ಮಾಡಿರಿ. ಈಗ ಮ್ಯೂಟ್ ಮಾಡಿ ಬಿಡಿಸ್ಕೋರಿ. ಈಗ ಬಿಡಿಸೋರಿಗೆ ಟೈಮ್ ಕೊಡೋದು ಯಾವಾಗ ಆಗ್ತದೆ, ಈ 47ನೇ ವಿಡಿಯೋ ತೆಗೀರಿ, ನೋಡ್ರಿ ಅಲ್ಲಿ ಏನು ಬರ್ತದೆ ಅಭ್ಯಾಸ. 47ನೇ ವಿಡಿಯೋ ಬರ್ಬೇಕಾದ್ರೆ ಇದನ್ನು ಪೂರ್ತಿ ಬಿಡಿಸೋಣಿಂದ 47 ಕ್ಲಿಕ್ ಮಾಡಿರಿ, ಅದು ಪ್ರಶ್ನೆ ಬಂದು ನಿಂದಿರ್ತದೆ, ಬಿಡಿಸ್ರಿ.